ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಈ ಮಾಡಲ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ನೋಡಿ, ಡಬಲ್ ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊಂಡು ಕೆಳಗಡೆ ಒಂದೇ ಲೆವೆಲಲ್ಲಿ ಇರೋ ಥರ ಕ್ಲಾತನ್ನು ಇಟ್ಕೊಳ್ಳಿ. ಹೆಚ್ಚು ಕಡಿಮೆ ಇದ್ದರೆ ಕೆಳಗಡೆ ಕಟ್ ಮಾಡ್ಕೊಳ್ಳಿ. ನಂತರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಮೇಲೆಗೆ ಹಾಕ್ಕೊಂಡು ಬ್ಲೌಸ್ ಲೆಂತ್ ನಾನು 11.5 ಇಡ್ತಾ ಇದ್ದೀನಿ. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಕೊಂಡು 12 ಇಂಚನ್ನು ಕೆಳಗಡೆ ಅರ್ಧ ಇಂಚು 12.5 ಇಂಚು ಲೆಂತನ್ನು ನಾನು ಇಡ್ತಾ ಇದ್ದೀನಿ. 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ನಮಗೆ 11 ಇಂಚು ಸಿಗುತ್ತೆ. ಶೋಲ್ಡರ್ ಮತ್ತು ಹಾರ್ಮೋಲ್ ಕೂಡ 5 ಇಂಚನ್ನು ಇಡ್ತಾ ಇದ್ದೀನಿ. ಇಟ್ಟು ಎಲ್ಲ ಮಾರ್ಕುಗಳನ್ನೂ ಕೂಡ ಈ ರೀತಿ ಸೇರಿಸ್ಕೊಳ್ಳಿ. ಎದೆ ಸುತ್ತಳತೆ 7.5 ಇಡ್ತಾ ಇದ್ದೀನಿ. ಅಷ್ಟನ್ನೇ ನಾವು ಸೊಂಟದ ಸುತ್ತಳತೆ ಕೂಡ ಇಟ್ಕೊಂಡು ಸೆಂಟರ್ ಈ ರೀತಿ ಮಾರ್ಕ್ ಹಾಕ್ಕೊಂಡು 3.5 ಇಂಚ್ ಲೆಂತ್ಗೆ ನಾನು ಈ ರೀತಿ ಸೆಂಟರಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ, ಬ್ಯಾಕ್ ಸೈಡು ಟಕ್ಸ್ಗೋಸ್ಕರ. ಈಗ ಈ ಮಾರ್ಕಿಂಗ್ಸ್ ಕೂಡ ಈ ರೀತಿ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನು 1.5 ಅಥವಾ 2 ಇಂಚ್ವರೆಗೂ ನೀವು ಇಟ್ಕೋಬೋದು. ನಾನಾಗಲೇ 7.5 ಇಟ್ನಲ್ಲ, ಇನ್ನೊಂದು ಅರ್ಧ ಇಂಚು ಜಾಸ್ತಿ ಮಾಡಿ 8 ಇಂಚ್ ಇಟ್ಕೊಂಡಿದ್ದೀನಿ. ಶೋಲ್ಡರ್ ನಿಮಗೆ ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ. 5 ಇಂಚಲ್ಲಿ 3 ಇಂಚಿಗೆ ಶೋಲ್ಡರನ್ನು ಈ ರೀತಿ ಇಟ್ಕೊಂಡು ನೆಕ್ ಲೆಂತು 2 ಇಂಚಸ್ ಇಟ್ಕೊಂಡಿದ್ದೀನಿ. ನಿಮಗೆ ಹೆಚ್ಚು ಕಡಿಮೆ ಬೇಕಾದರೂ ಮಾಡ್ಕೊಳ್ಳಿ. ಹಾರ್ಮೋಲ್ ಶೇಪನ್ನು ಈ ರೀತಿ ಡ್ರಾ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕರು ಸ್ಕೇಲ್ ಇತ್ತು ಅಂದರೆ ಅದರಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲಾಗಿ ಕೈಯಲ್ಲೇ ಕೂಡ ಈ ಅಳತೆಗೆ 1/4 ಇಂಚಿಗೆ ಮಾರ್ಕ್ ಹಾಕ್ಕೋಬೋದು. ಈಗ ಅಷ್ಟಕ್ಕೆ ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಯಾಕ್ ಪಾರ್ಟು. ನೆಕ್ಸ್ಟ್ ನಾವು ಇದನ್ನು ಇಟ್ಕೊಂಡು ಫ್ರಂಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈ ಕಡೆ ಎಕ್ಸ್ಟ್ರಾ ಮಾರ್ಜಿನ್ನು 1.5 ಅಥವಾ 2 ಇಂಚ್ವರೆಗೂ ಇಟ್ಕೊಳ್ಳಿ. ಈಗ ಇದನ್ನು ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಫ್ರಂಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ನೋಡಿ ಈ ರೀತಿ ಅದನ್ನು ಕೂಡ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡು ನಾವು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದ್ರ ಮೇಲೆ ಇಟ್ಟು ಕರೆಕ್ಟಾಗಿ ಅದ್ರ ಲೆವೆಲ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರಾ ಹೀಗೆ ಮಾರ್ಕ್ ಹಾಕ್ಕೊಂಡು ಶೋಲ್ಡರ್ನ ಎಲ್ಲದನ್ನು ಕೂಡ ಈ ರೀತಿ ಗುರುತಿಸ್ಕೊಳ್ಳಿ. ಇಲ್ಲಿ ನಾನು ಕೆಳಗಡೆ ಆಗಲೇ ಕಟ್ ಮಾಡಿರಲಿಲ್ಲ ಅಲ್ವಾ, ಎಕ್ಸ್ಟ್ರಾ ಇದ್ದಿದ್ದು ಒಂದೇ ಲೆವೆಲಲ್ಲಿರೋ ಥರ ಅದನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ಕ್ರಾಸಾಗಿ ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಆಗಲೇ ಮಿಸ್ ಆಯ್ತದು. ಸೊ ಈಗ ಇದನ್ನು ಮತ್ತೆ ಇದ್ರ ಮೇಲೆ ಇಟ್ಕೊಂಡು ಮತ್ತೆ ಇನ್ನೊಂದು ಸಲ ಮಾರ್ಕ್ ಹಾಕ್ತಾ ಇದ್ದೀನಿ. ಆಗಲೇ ಹೆಚ್ಚು ಕಡಿಮೆ ಬಂತಲ್ವ, ಹಾಗಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ಮೇಲೆ ಸೈಡಲ್ಲಿ ನೋಡಿ ಅರ್ಧ ಇಂಚು ಮೇಲೆಗೆ ಹಾಕ್ಕೊಂಡಿದ್ದೀನಿ ಮಾರ್ಕು. ಈ ರೀತಿ ಮಾರ್ಕ್ ಹಾಕ್ಕೊಂಡ್ಮೇಲೆ ಹಾರ್ಮೋಲಲ್ಲಿ ಕೂಡ ನಾವು ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಹಾಕ್ಕೋಬೇಕಾಗತ್ತೆ. ಹೀಗೆ ಮಾರ್ಕ್ ಹಾಕ್ಕೊಂಡು ಫ್ರಂಟ್ ನೆಕ್ ಲೆಂತನ್ನು ಮಾರ್ಕ್ ಹಾಕ್ಕೊಳ್ಳಿ. 6.5 ಇಂಚಿಗೆ ನಾನು ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ನೆಕ್ ಲೆಂತ್ ನಮಗೆ ಫ್ರಂಟಲ್ಲೇ ಇಂಪಾರ್ಟೆಂಟು. ಯಾವ ರೀತಿ ಕಟಿಂಗ್ ಮಾಡ್ತಿದ್ದೀನಿ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಾರ್ಮಲಾಗಿ ನಾವು ಯಾವ ರೀತಿ ಬ್ಲೌಸ್ಗೆ ಮಾರ್ಕ್ ಮಾಡ್ತೀವೋ ಅದೇ ರೀತಿಯೇ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿ 2 ಇಂಚಿಗೆ ಈ ರೀತಿ ಮಾರ್ಕನ್ನು ಹಾಕ್ತಾಯಿದ್ದೀನಿ. ಈ ಕಡೆ 1 ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ. ಕಾಣಿಸ್ತಿದೆ ಅಲ್ವಾ, ಈ ರೀತಿ ಹೀಗೆ ಮಾರ್ಕ್ ಹಾಕ್ಕೊಂಡು ನೋಡಿ ನೆಕ್ ರೌಂಡನ್ನು ಯಾವ ರೀತಿ ತೆಗಿತೀವೋ ಅದೇ ರೀತಿಯೇ ಹಾಕ್ಕೊಳ್ಳಿ. ಈಗ ಈ ಕಡೆಗೂ ಕೂಡ ಮಾರ್ಕ್ ಹಾಕಿದ್ವಲ್ಲ ನಾವು, ಅಷ್ಟಕ್ಕೆ ಇದನ್ನು ಮಾರ್ಕನ್ನು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಸ್ವಲ್ಪ ಕೆಳಗಡೆಗೆ ಉದ್ದ ಬರೋ ಥರ ಹಾಕ್ಕೊಂಡು ಹಾಕ್ಕೊಳ್ಳಿ. ನೆಕ್ಲೆನ್ ನಾವು 6.5 ಇಟ್ಟಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಅರ್ಧ ಇಂಚ್ವರೆಗೂ. ಈಗ ನೋಡಿ
ಇದನ್ನು ಇಲ್ಲಿಗೆ ಮೇಲೆ 1 ಇಂಚಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ? ನೀವು ಸ್ಟ್ರೈಟಾಗಾದರೂ ಹಾಕ್ಕೊಳ್ಳಿ, ಇಲ್ಲ ಕರು ಬರೋ ಥರ ಆದರೂ ಹಾಕ್ಕೊಳ್ಳಿ. ಕರು ಬಂದರೆ ಡೀಪ್ ನೆಕ್ಕು ಜಾಸ್ತಿ ಬರುತ್ತೆ, ಸ್ಟ್ರೈಟಾಗಿ ಹಾಕಿದ್ರೆ ನೆಕ್ಕು ಡೀಪ್ ಅನ್ನೋದು ಕಡಿಮೆ ಆಗುತ್ತೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಹಾಕ್ಕೊಳ್ಳಿ. ಈಗ ಡಾಟ್ಗಳನ್ನ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಪ್ರಿನ್ಸಸ್ ಕಟ್ ಇಡ್ತಾ ಇದ್ದೀನಿ. 3ವರೆಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಈ ಕಡೆಯಿಂದ ಚೆಸ್ಟ್ ಪಾಯಿಂಟ್ ಎಷ್ಟಿಕ್ಕಿದೆ ಅನ್ನೋದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ನಾನು 9 ಇಂಚ್ಗೆ ಚೆಸ್ಟ್ ಪಾಯಿಂಟನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಅದನ್ನು ಸ್ಟ್ರೈಟಾಗಿ ಲೈನನ್ನು ಹಾಕ್ಕೊಳ್ಳಿ. ಚೆಸ್ಟ್ ಪಾಯಿಂಟಿಂದ 2 ಇಂಚ್ ಲೆಂತ್ಗೆ ಡಾಟನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು 1/4 ಇಂಚಿಗೆ ಮಾರ್ಕ್ ಹಾಕಿದ್ರೆ ಸಾಕು. ನಾನು ಹೊಲಿತಾ ಇರೋವಂಥ ಬ್ಲೌಸ್ಗೆ 1/4 ಇಂಚ್ ಇಟ್ಟರೆ ಸಾಕಾಗುತ್ತೆ. ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಡಾಟ್ ಇರ್ತೀವೋ ಅದೇ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು ಈ ರೀತಿ. ಈಗ ಇದನ್ನು ಹಾರ್ಮೋಲ್ಗೆ ಈ ರೀತಿ ಸೇರಿಸ್ಕೊಳ್ಳಿ. ಕಾಣಿಸ್ತಿದೆಯಲ್ವ? ಈ ರೀತಿ ನಾನು ರ್ಯಾಂಡಮಾಗಿ ಹಾಕೇ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂತಂದರೆ ಈ ರೀತಿ ಕರು ಸ್ಕೇಲ್ ಇಟ್ಕೊಂಡು ಬೇಕಾದ್ರೂ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಇಲ್ಲಿ ನಾವು ಕಟ್ ಮಾಡಿಕೊಂಡಾಗ ಅರ್ಧ ಇಂಚು ಅನ್ನೋದು ಮತ್ತು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತಲ್ಲ, 2 ಸೈಡು ಅರ್ಧ ಇಂಚ್ ಅಂದರೆ 1 ಇಂಚು ಇಲ್ಲಿ ಬೇಕಾಗುತ್ತೆ. ಅದಕ್ಕೆ ನಾವು ಇದನ್ನು 1 ಇಂಚು ಮಾರ್ಜಿನ್ ಬಿಡ್ತೀವಲ್ವ, ಆ ಕಡೆಗೆ 1 ಇಂಚನ್ನು ರೈಸ್ ಮಾಡ್ಕೋಬೇಕು. 2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ದರೆ ಇಲ್ಲಿ 3 ಇಂಚನ್ನು ಬಿಡಬೇಕಾಗುತ್ತೆ ನೋಡಿ. ಎಕ್ಸ್ಟ್ರಾ ಈ ರೀತಿ 1 ಇಂಚನ್ನು ಸೇರಿಸ್ಕೊಂಡು ನಂತರ ಮಾರ್ಜಿನನ್ನು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಈ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದು ನಾವು ಇಲ್ಲಿ ಕಟ್ ಮಾಡಿಕೊಂಡಾಗ ಎಕ್ಸ್ಟ್ರಾ ಬೇಕಲ್ವ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು, ಅದಕ್ಕೋಸ್ಕರ. ಹೀಗೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಇದು ಆರ್ಮೋಲ್ ಸೈಡು ಕೂಡ ಈ ರೀತಿ ಕಟ್ ಮಾಡ್ಕೊಳ್ಳಿ. ಹಾರ್ಮೋಲಲ್ಲಿ ನೋಡಿ ನಾನು ಅರ್ಧ ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿದ್ವಲ್ಲ, ಅದನ್ನು ಬಿಟ್ಟು ಬ್ಯಾಕ್ ಪಾರ್ಟ್ಗೆ ಎಷ್ಟು ಮಾರ್ಕ್ ಮಾಡಿದ್ವೋ ಅಷ್ಟಕ್ಕೇ ಕಟ್ ಮಾಡ್ತಾಯಿದ್ದೀನಿ. ಅದನ್ನು ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಹೆಚ್ಚು ಕಡಿಮೆ ಬರುತ್ತೆ ಪ್ರಿನ್ಸಸ್ ಕಟ್ಟಲ್ಲಿ, ಹಾಗಾಗಿ ನಂತರ ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈ ರೀತಿ ಎಲ್ಲಿಗೆ ಜಾಯಿಂಟ್ ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಇಲ್ಲಿ ಕರೆಕ್ಟಾಗಿ ಅಷ್ಟಿಗೆ ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಇಲ್ಲಿ ಕೂಡ ಕಟ್ ಮಾಡ್ಕೊಳ್ಳಿ. ನಾವು ಜಾಯಿಂಟ್ ಎಳೆಯುವಾಗ ಈ 2 ಪಾಯಿಂಟ್ಸು ಕರೆಕ್ಟಾಗಿ ಒಂದೇ ಕಡೆಗೆ ಬರಬೇಕು, ನಮಗೆ ಹೆಚ್ಚು ಕಡಿಮೆ ಬರಬಾರ್ದು. ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ನಮಗೆ ನೋಡಿ ಶಾರ್ಪ್ ಆಗಿದೆಯಲ್ವ, ಅದನ್ನು ಸ್ವಲ್ಪ ಲೆವೆಲ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಪ್ರಿನ್ಸಸ್ ಕಟ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ ಬೇಕಂದರೆ ಈ ರೀತಿ ಡಾಟ್ ಇಟ್ಕೊಳ್ಳಿ, ಎರಡರಲ್ಲೂ ಕೂಡ. ಇಲ್ಲಿ ಕೂಡ ಈ ರೀತಿ ಡಾಟ್ ಇಟ್ಕೊಳ್ಳಿ. ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ 2 ಒಂದೇ ಕಡೆಗೆ ಬರಬೇಕು, ಆ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಫ್ರಂಟ್ ನೆಕ್ಕನ್ನು ಕೂಡ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಕಾಣಿಸ್ತಿದೆಯಲ್ವ ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂತ. ನಾನಿಲ್ಲಿ ಒಂಚೂರು ನೆಕ್ ಲೆಂತನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ, ಅದನ್ನು ಸ್ವಲ್ಪ ನಾವು ಪ್ರಿನ್ಸ್ ಕಟ್ಗೆ ಜಾಯಿಂಟ್ ಮಾಡ್ತೀವಲ್ಲ ಅಲ್ಲಿವರೆಗೂ ಬಂದಿದೆ. ನೀವೊಂಚೂರು ಕಡಿಮೆ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಬಟ್ ಇದು ಸ್ಟಿಚಿಂಗ್ ಮಾಡಿದ್ಮೇಲೆ ಕೂಡ ಕರೆಕ್ಟಾಗೇ ನಮಗೆ ಕೂರುತ್ತೆ. ನಾನು ಇದನ್ನು ಹಾಕಿ ನೋಡಿದಾಗ ಕೂಡ ಕರೆಕ್ಟಾಗಿತ್ತು. ಈಗ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟು ಬ್ಯಾಕು 2 ಕೂಡ ನಮಗೆ ರೆಡಿಯಾಗಿದೆ ಅಲ್ವಾ. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು 2 ಸ್ಲೀವ್ಸ್ ಒಂದೇ ಸಲ ಕಟ್ ಮಾಡ್ಕೊಳ್ಳೋದಕ್ಕೆ 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಈ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನಿಮಗೆ ಸ್ಲೀವ್ಸ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ್ಳಿ. ನಾನಿಲ್ಲಿ 4 ಇಂಚು
ಇಡ್ತಾಯಿದ್ದೀನಿ. ಅರ್ಧ ಇಂಚು ಮಾರ್ಜಿನ್ ಹೋದರೆ ನಮಗೆ 3.5 ಇಂಚಲ್ಲಿ ಬರುತ್ತೆ. ಆ ಕಡೆ ಅರ್ಧ ಈ ಕಡೆ ಅರ್ಧ ಹೋದರೆ 2.5ಗೆ ಡೌನಿಂಗ್ ತಗೊಂಡು ಹಾರ್ಮೋಲ್ ಲೆಂತ್ ಎಷ್ಟಿದೆ ಅನ್ನೋದನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪನ್ನು ತಗೊಂಡ್ರೆ ಸ್ಲೀವ್ಸ್ ಅನ್ನೋದು ರೆಡಿ ಆಗುತ್ತೆ. ನಾನು ತುಂಬ ಸಲ ಸ್ಲೀವ್ಸನ್ನು ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಹಾಗಾಗಿ ಇಲ್ಲಿ ಡೀಟೇಲ್ಡಾಗಿ ಏನು ಹೇಳ್ತಿಲ್ಲ. ಸ್ಲೀವ್ಸ್ ಲೂಸನ್ನು ಕೂಡ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡು ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆಯಲ್ವ, ಅದಕ್ಕೆ ನಾವು ಪೀಸನ್ನು ಜಾಯಿನ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ನಾವು ಮೇನ್ ಕ್ಲಾತನ್ನು ಕೂಡ ಹಾಗೇ ಕಟ್ ಮಾಡ್ಕೊಬಿಡೋಣ. ಮೇನ್ ಕ್ಲಾತನ್ನು ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.